ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಅಂಗವಾಗಿ ಜಿಲ್ಲಾ ಛಾಯಾಗ್ರಾಹಕರ ಸಂಘ ಹಾಗೂ ತಾಲೂಕು ಛಾಯಾಗ್ರಾಹಕರ ಸಂಘದ ವತಿಯಿಂದ ಚಿಕ್ಕಮಗಳೂರು ನಗರದ ಬೋಳರಾಮೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸಾರ್ವಜನಿಕರಿಗೆ ಸಿಹಿ ವಿತರಿಸಲಾಯಿತು. ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದ ಜಯಚಂದ್ರ ಅವರು ಮಾತನಾಡಿ, ಛಾಯಾಗ್ರಾಹಕರು ತಮ್ಮ ಯೋಚನೆಗಳನ್ನು ಹಂಚಿಕೊಳ್ಳಲು ಪ್ರೋತ್ಸಾಹಿಸುವ ಮೂಲಕ ವಿಶ್ವ ದೇಶ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಚಿತ್ರಗಳನ್ನು ಪ್ರದರ್ಶಿಸುವ ಮೂಲಕ ವಿಶ್ವ ಛಾಯಾಗ್ರಹಣ ದಿನವನ್ನು ವಿಶೇಷವಾಗಿ ಆಚರಣೆ ಮಾಡಲಾಗುತ್ತದೆ. ಈ ದಿನ ವಿಶ್ವ ಫೋಟೋಗ್ರಫಿ ದಿನದ ಇತಿಹಾಸವನ್ನು ನೆನಪಿಸಿಕೊಳ್ಳುವುದರ ಜೊತೆಗೆ ಜಾಗೃತಿಯನ್ನು ಮೂಡಿಸಲಾಗುತ್ತದೆ. ಮುಂದಿನ ಪೀಳಿಗೆಗೆ ತಜ್ಞರ ಅನುಭವ, ತಾಂತ್ರಿಕ ಕೌಶಲ್ಯಗಳ ಪ್ರೇರಣೆ ನೀಡುವ ಮೂಲಕ ಈ ದಿನವನ್ನು ಸಾಕಾರಗೊಳಿಸುತ್ತಾರೆ ಎಂದರು. ಸಮಸ್ತ ನಾಡಿನ ಎಲ್ಲ ಛಾಯಾಗ್ರಾಹಕ ಬಂಧುಗಳೇ, ಈ ದಿನ 187ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ. ಅದರ ಅಂಗವಾಗಿ ಎಲ್ರಿಗೂ ಕೂಡ ಶುಭಾಶಯನ ಕೋರ್ತೇನೆ. ಛಾಯಾಗ್ರಹಣ ಕ್ಷೇತ್ರವು ಕೇವಲ ಚಿತ್ರಗಳನ್ನು ಹಿಡಿಯುವ ಕಲೆಯಲ್ಲ, ಅದೊಂದು ಅದ್ಭುತವಾದ ಮಾಧ್ಯಮ ಹಾಗೂ ಇತಿಹಾಸವನ್ನು ದಾಖಲಿಸುವಂಥ ಸತ್ಯದ ಕನ್ನಡಿ. ಕಣ್ಣಿಗೆ ಕಾಣುವ ಸುಂದರ ಕ್ಷಣಗಳು, ಭಾವನೆಗಳು ಮತ್ತು ಬದಲಾಗುತ್ತಿರುವ ಕಾಲಘಟ್ಟವನ್ನು ಶಾಶ್ವತವಾಗಿ ಸೆರೆಹಿಡಿಯುವಂಥ ಒಂದು ಶಕ್ತಿ ಈ ನಮ್ಮ ಛಾಯಾಗ್ರಹಣ ಕ್ಷೇತ್ರ ಆಗಿದೆ. ಸ್ನೇಹಿತರೆ, ಛಾಯಾಗ್ರಾಹಕ ಎಂದರೆ ಕೇವಲ ಒಬ್ಬ ಫೋಟೋ ತೆಗೆಯುವಂಥ ಕೆಲಸ ಅಲ್ಲ, ಆತ ಒಬ್ಬ ಕಲಾವಿದ ಹಾಗೂ ಇತಿಹಾಸವನ್ನು ದಾಖಲಿಸುವಂಥ ಕರ್ತವ್ಯ ನಮ್ಮ ಛಾಯಾಗ್ರಾಹಕನಿಗಿರ್ತದೆ. ಸ್ನೇಹಿತರೆ, ಇಂಥ ಒಂದು ಅದ್ಭುತ ಕಲಾಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಾವುಗಳೆಲ್ಲರೂ ಕೂಡ ಧನ್ಯರಾಗಿದ್ದೇವೆ. ಇದರ ಜೊತೆಗೆ ಇಂದು ನಾಡಿನ ಛಾಯಾಗ್ರಾಹಕರು ಸಂಘಟನೆಗಳ ಮೂಲಕ ಬಲಾಢ್ಯರಾಗಬೇಕಾಗಿದೆ. ಆದಷ್ಟು ಇವತ್ತು ಛಾಯಾಗ್ರಹಣ ವೃತ್ತಿಯಲ್ಲಿ 187ನೇ ಇತಿಹಾಸ ಹೊಂದಿರುವಂಥ ನಮ್ಮ ಛಾಯಾಗ್ರಹಣ ವೃತ್ತಿ ಹಂತವಾಗಿ ಇವತ್ತು ಒಂದು ರೀತಿಯಾಗಿ ಅಪ್ಡೇಟ್ ಆಗ್ತಾ ಬಂದಿದೆ. ಮಾರುಕಟ್ಟೆಯಲ್ಲಿ ಒಂದು ನಾವು ಎದುರಿಸುವಂಥ ವಿಚಾರಗಳು ಹಲವಾರುಗಳಿವೆ. ಇದು ಸಂಘಟನೆ ಯಾವಾಗಲೂ ಗಟ್ಟಿಯಾಗಿದ್ದಲ್ಲಿ ಮಾತ್ರ ನಾವು ಈ ರೀತಿಯ ಒಂದು ನಾವು ಎದುರಾಳಿಗಳನ್ನು ಎದುರಿಸುವಂಥ ಶಕ್ತಿ ಮತ್ತು ನಮ್ಮ ಕೌಟುಂಬಿಕಕ್ಕೆ ಭದ್ರತೆಯನ್ನು ಕೊಡಲು ಸಾಧ್ಯವಾಗುತ್ತೆ. ಸ್ನೇಹಿತರೆ, ಇವತ್ತು ಮಾತೃಸಂಘ ಅಂತ ಏನಿದೆ, ಒಂದು ತಾಲೂಕು ಛಾಯಾಗ್ರಾಹಕರ ಸಂಘ, ಜಿಲ್ಲಾ ಛಾಯಾಗ್ರಾಹಕರ ಸಂಘ, ಅದರ ಜೊತೆಗೆ ರಾಜ್ಯ KPA ರಾಜ್ಯ ಸಂಘ ಏನಿದೆ, ಇವೆಲ್ಲವೂ ಕೂಡ ಮಾತೃಸಂಘವಾಗಿದ್ದು ಈ ಸಂಘದ ಅಡಿಯಲ್ಲಿ ಸಂಘಟಿತರಾದರೆ ಈಗ ರಾಜ್ಯ ಸಂಘ ಈಗಾಗಲೇ ಆಯೋಜನೆ ಮಾಡಿರುವಂಥ ಒಂದು ಛಾಯಾಗ್ರಾಹಕರ ಕುಟುಂಬಕ್ಕೆ ಭದ್ರತೆಗಾಗಿ ಒಂದು ಆಸರೆ ಯೋಜನೆ ಎಂಬುದನ್ನು ಒಂದು ಈಗಾಗಲೇ ಬಿಡುಗಡೆ ಮಾಡಿ ಇವತ್ತಿನಿಂದ ಜಾರಿ ಮಾಡಲಿದ್ದಾರೆ. ಇದರ ಯೋಜನೆ ಏನಂದರೆ, ಒಬ್ಬ ಛಾಯಾಗ್ರಾಹಕ ಏನಾದರೂ ಅಸುನೀಗಿದ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ನೆರವಾಗುವಂಥ 1 ಲಕ್ಷ ಹಣವನ್ನು ಕೊಟ್ಟು ನೆರವಾಗುವಂಥ ಕೆಲಸ ಈ ಆಸರೆ ಯೋಜನೆದಾಗಿದೆ. ಸ್ನೇಹಿತರೆ, ಈ ರೀತಿಯ ಹಲವಾರು ವಿಚಾರಗಳು ನಾವು ಸಂಘಟಿತರಾಗಿದ್ದರೆ ಮಾತ್ರ ಈ ರೀತಿಯ ಒಂದು ದೊಡ್ಡ ಯೋಜನೆಗಳನ್ನು ನಾವು ಜಾರಿ ತರಲು ಸಾಧ್ಯ. ನಾವು ಈಗ ಹೆಚ್ಚು ಸಂಘಟಿತರಾಗಲು ಈಗ ನಾವು ತಾಲೂಕು ಮಟ್ಟದಲ್ಲಿ ಹಲವಾರು ಕ್ರೀಡೆಗಳನ್ನು ಮತ್ತು ಟೂರ್ನಮೆಂಟ್ಗಳನ್ನು ಮಾಡೋದ್ರ ಮುಖಾಂತರ ಎಲ್ಲರನ್ನೂ ಒಟ್ಟುಗೂಡಿಸಿ ಸಾಮರ್ಥ್ಯವನ್ನು ಬೆಳೆಸುವಂಥ ಕೆಲಸವನ್ನು ಈಗ ನಮ್ಮ ತಾಲೂಕು ಛಾಯಾಗ್ರಾಹಕ ಸಂಘ ಯೋಜನೆಯನ್ನು ರೂಪಿಸಿಕೊಂಡಿದೆ. ಛಾಯಾಗ್ರಾಹಕ ಎಲ್ಲೋ ದಾರಿ ತಪ್ಪುವಂಥ ಕೆಲಸ ನಡೀತಾ ಇದೆ. ಅಂದರೆ ಅನೈತಿಕ ಚಟುವಟಿಕೆಗಳು, ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಒಂದು ರೀತಿಯಲ್ಲಿ ಈ ಒಂದು ಒಂದು ಆ ವೃತ್ತಿನೋ ಏನೋ ಗೊತ್ತಿಲ್ಲ, ಅವರು ಮಾಡ್ಕೊತಾರ ಕೆಲಸಗಳು ವೈಯಕ್ತಿಕವಾಗಿ ಮಾಡ್ಕೊತಾರದು ನಮ್ಮ ಸಂಘಟನೆಗೆ ಒಂದು ಕಪ್ಪು ಚುಕ್ಕಿ ಬರೋ ಥರ ಆಗಿದೆ. ದಯಮಾಡಿ ನಮ್ಮ ಛಾಯಾಗ್ರಾಹಕರಿಗೆ ನಾನು ಕಳಕಳಿ ಮನವಿ ಮಾಡ್ಕೊಳ್ತೀನಿ, ಈ ರೀತಿಯ ಅಡ್ಡದಾರಿ ಚಟುವಟಿಕೆಗಳನ್ನು ಬಿಟ್ಟು ನ್ಯಾಯಯುತವಾಗಿ ಬದುಕಿ. ನಮ್ಮ ಛಾಯಾವೃತ್ತಿ ಇವತ್ತು ಕ್ಷೇತ್ರದಲ್ಲಿ ಅತ್ಯದ್ಭುತವಾದ ಒಂದು ಸ್ಥಾನಮಾನವನ್ನು ನಮಗೆ ಕೊಟ್ಟಿದೆ. ತಾಲೂಕು ಅಧ್ಯಕ್ಷರಾದ ಶಿವು ಅವರು ಮಾತನಾಡಿ, ಛಾಯಾಗ್ರಹಣ ಕಲೆ, ವಿಜ್ಞಾನ ಮತ್ತು ಇತಿಹಾಸವನ್ನು ಅರಿಯಲು ವಿಶ್ವ ಛಾಯಾಗ್ರಹಣ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 19ರಂದು ಆಚರಿಸಲಾಗುತ್ತದೆ. ಈ ದಿನದ ಮುಖ್ಯ ಉದ್ದೇಶವು ಹೆಚ್ಚು ಛಾಯಾಗ್ರಾಹಕರು ಪರಿಣಿತರನ್ನು ಬೆಳೆಸುವುದು ಮತ್ತು ಕಲೆ ಮತ್ತು ತಂತ್ರಜ್ಞಾನದ ಉತ್ತಮ ಮಿಶ್ರಣವಾಗಿರುವ ವೃತ್ತಿಯ ವಿಚಾರ ವಿನಿಮಯ ಮಾಡಿಕೊಳ್ಳುವುದಾಗಿದೆ ಎಂದರು. ಸಮಸ್ತ ಎಲ್ಲ ಛಾಯಾ ಬಂಧುಗಳಿಗೆ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಶುಭಾಶಯಗಳು. 187ನೇ ವರ್ಷದ ಛಾಯಾಗ್ರಾಹಕರ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ.
ಈ ಸಂದರ್ಭದಲ್ಲಿ ಖಜಾಂಚಿ ರುದ್ರೇಶ್, ಕಾರ್ಯದರ್ಶಿ ಲಕ್ಷ್ಮೀಕಾಂತ್ ರಾಜ್ ಅರಸ್, ಸೋಮಶೇಖರ್, ಜೀವನ್ ಶೆಟ್ಟಿ, ರಮೇಶ್, ಮೂರ್ತಿ ಉಪಸ್ಥಿತರಿದ್ದರು.